press the bell icon on the YouTube app and never miss another update. Hello students, let's start our new lesson, that is circles. So circles is also comes under your mathematics, that is geometry part of your mathematics. ಈ circles ಕೂಡ ನಿಮಗೆ geometry part ಅಲ್ಲಿ ಬರುತ್ತೆ. Let us discuss what is definition of circles and how to draw the circle and how to measure the radius and how to construct the circles. ಈ ಲೆಸನಲ್ಲಿ ಹೇಗೆ ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡೋದು, ಸರ್ಕಲ್ನ ಹೇಗೆ ಮೆಷರ್ ಮಾಡೋದು, ಆ್ಯಂಡ್ ಲೆಟ್ ಅಸ್ ಲರ್ನ್ ಸಮ್ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಆಫ್ ಸರ್ಕಲ್ಸ್ ಇನ್ ದಿಸ್ ಲೆಸನ್. ಸೇ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಇನ್ ಯುವರ್ ಡೈಲಿ ಲೈಫ್ ಬ್ಯಾಂಗಲ್ ಯಾವ ಶೇಪಲ್ಲಿ ಇರುತ್ತೆ? ಸೊ ಬ್ಯಾಂಗಲ್ ಈ ಥರ ಸರ್ಕಲ್ ಶೇಪಲ್ಲಿ ಇರುತ್ತೆ. ಸೊ ಶೇಪ್ ಆಫ್ ಬ್ಯಾಂಗಲ್ನ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಅದು ನಮಗೆ ಸರ್ಕಲ್ ಶೇಪ್ ಇರುತ್ತೆ. ಸೊ ದಿಸ್ ಇಸ್ ಅ ಸರ್ಕಲ್. ಆ್ಯಂಡ್ ಯು ಮೈಟ್ ಹ್ಯಾವ್ ಬಿನ್ ಅಬ್ಸರ್ವ್ಡ್ ಕಾಯಿನ್, 1 ರೂಪಿ ಆರ್ 2 ರೂಪೀಸ್ ಕಾಯಿನ್, ಅದು ಯಾವ ಶೇಪಲ್ಲಿರುತ್ತೆ? ಅದು ಕೂಡ ನಿಮಗೆ ಸರ್ಕಲ್ ಶೇಪಲ್ಲಿ ಇರುತ್ತೆ. ಆ ಕಾಯಿನು, ಬ್ಯಾಂಗಲ್ಲು ಅದೆಲ್ಲ ಏನು ಇರೋ ಶೇಪನ್ನು ನಾವೇನು ಹೇಳ್ತೀವಿ? ಸರ್ಕಲ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ದ ಡೆಫಿನೇಷನ್ ಆಫ್ ಸರ್ಕಲ್ afterwards. First, let us discuss the geometrical instrument box. Geometrical instrument box ಬಗ್ಗೆ ತಿಳ್ಕೊಂಡು ಆಮೇಲೆ ಸರ್ಕಲ್ ಡೆಫಿನೇಷನ್ನ ತಿಳ್ಕೊಳ್ಳೋಣ. ಫಸ್ಟ್ ಲೆಟ್ ಅಸ್ ಡಿಸ್ಕಸ್ geometrical instrument box. ಏನು ಜಾಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂದರೆ, ನಿಮ್ಮ ಎಲ್ಲರ ಹತ್ರನೂ ಜಿಯೋಮೆಟ್ರಿ ಬಾಕ್ಸ್ ಇರುತ್ತೆ. ಆ ಜಿಯೋಮೆಟ್ರಿ ಬಾಕ್ಸಲ್ಲಿ ಏನೇನು ಇನ್ಸ್ಟ್ರೂಮೆಂಟ್ ಇರುತ್ತೆ? ಜಿಯೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂದರೆ ನಿಮ್ಮ ಜಿಯೋಮೆಟ್ರಿ ಬಾಕ್ಸಲ್ಲಿ ಯಾವುದ್ಯಾವುದೆಲ್ಲ ಇನ್ಸ್ಟ್ರೂಮೆಂಟ್ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ದಟ್ ಇಸ್ ಅ ಜಿಯೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ ಬಾಕ್ಸ್. ಲೆಟ್ ಅಸ್ ಲರ್ನ್ ನೇಮ್ ಆಫ್ ದ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಯೂಸ್. ಯಾವುದಾದ್ರು ಇನ್ಸ್ಟ್ರೂಮೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ದ ಯೂಸ್ ಆಫ್ ಸ್ಕೇಲ್ ಆರ್ ರೂಲರ್. ಸ್ಕೇಲ್ ಅಂತಾನೂ ಹೇಳ್ತೀವಿ, ಆರ್ ಯು ಕ್ಯಾನ್ ಸೇ ಇಟ್ ಆಸ್ ರೂಲರ್ಸ್. ದಿಸ್ ಇಸ್ ಅ ಸ್ಕೇಲ್. ನಿಮ್ಮ ಇನ್ಸ್ಟ್ರೂಮೆಂಟ್ ಬಾಕ್ಸಲ್ಲಿ ಇದ್ದೇ ಇರುತ್ತೆ, ಅದನ್ನ ನಾವೇನು ಹೇಳ್ತೀವಿ? ಸ್ಕೇಲ್ ಆರ್ ರೂಲರ್ ಅಂತ ಹೇಳ್ತೀವಿ. ಸ್ಕೇಲ್ ಅಥವಾ ರೂಲರ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಒಂದು, ಟು ಡ್ರಾ ಎ ಲೈನನ್ನು ಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಟು ಡ್ರಾ ಸ್ಟ್ರೇಟ್ ಲೈನ್. ನಾವು ಕೈಯಲ್ಲೂ ಹಿಂಗೆ ಡ್ರಾ ಮಾಡ್ತೀವಿ, ಆಗ ಸ್ಟ್ರೇಟ್ ಲೈನ್ ಬರೋದಿಲ್ಲ. ಬಟ್ ನಾವು ಯಾವಾಗ ಸ್ಟ್ರೇಟ್ ಲೈನ್ನ ಡ್ರಾ ಮಾಡಬೇಕು ಆಗ ಎಲ್ಲ ನಾವು ಏನು ಯೂಸ್ ಮಾಡ್ತೀವಿ? ಸ್ಕೇಲ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಯೂಸ್ ಆಫ್ ಸ್ಕೇಲ್ ಇಸ್ ಟು ಡ್ರಾ a straight line. To draw a straight line. Next, ಮತ್ತೆ ಸ್ಕೇಲ್ನ ಏನಕ್ಕೆ ಯೂಸ್ ಮಾಡ್ತೀರಾ? ಸ್ಟ್ರೇಟ್ ಲೈನ್ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಆ್ಯಂಡ್ ಟು ಮೆಷರ್ ದ ಲೆಂತ್ ಆಫ್ ಎ ಲೈನ್, ಇಸ್ಂಟ್ ಇಟ್? ಈಗ ಒಂದು ಲೈನ್ ಇರುತ್ತೆ, ಇದು ಎಷ್ಟು ಸೆಂಟಿಮೀಟರ್ ಇರುತ್ತೆ ಗೊತ್ತಿಲ್ಲ ನಮಗೆ. ಸೊ ಟು ನೋ ದ ಲೆಂತ್ ಆಫ್ ಲೈನ್, ಇದೆಷ್ಟಿದೆ? 14.5 ಸೆಂಟಿಮೀಟರ್ ಇದೆ. ಸೊ 14.5 ಸೆಂಟಿಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ನೋ ದ ಲೆಂತ್ ಆಫ್ ಎ ಲೈನ್. ಲೆಂತ್ ಆಫ್ ಎ ಲೈನ್ ಎಷ್ಟಿದೆ, ಅಥವಾ ಟು ಮೆಷರ್ ಅಂತಲೂ ಹೇಳ್ಬೋದು. ಮೆಷರ್ ದ ಲೆಂತ್ ಆಫ್ ಎ ಲೈನ್ ಆರ್ ಟು ನೋ ದ ಲೆಂತ್ ಆಫ್ ಎ ಲೈನ್. What is the uses of scale? One is to draw a straight line and another is to measure the length of a line. This is the use of scale. Let us discuss next instrument, that is divider. ನೀವು ಡಿವೈಡರ್ನ
ಇಷ್ಟು ದಿನ ಯೂಸ್ ಮಾಡಿಲ್ಲ. ಸೊ ಐ ಶೋ ಹೌ ಇಸ್ ದ ಡಿವೈಡರ್. ಸಿ, ಕಂಪಾಸ್ನ ನೋಡಿರ್ತೀರಿ. ಕಂಪಾಸಲ್ಲಿ ನಿಮಗೆ ಒಂದು ಎಡ್ಜ್ಗೆ ಈ ಥರ ಶಾರ್ಪ್ ಎಡ್ಜ್ ಇದೆ, ಇನ್ನೊಂದು ಕಡೆ ಪೆನ್ಸಿಲ್ ಆರ್ ಪೆನ್ನನ್ನು ಪ್ರೊವೈಡ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿರ್ತಾರೆ, ಅದು ಕಂಪಾಸ್ ಆಗುತ್ತೆ. ಡಿವೈಡರ್ ಅಂದರೆ ನಿಮಗೆ ಎರಡೂ ಕಡೆ ಶಾರ್ಪ್ ಎಡ್ಜಸ್ ಇರುತ್ತೆ. ಸೊ ದಿಸ್ ಇಸ್ ಡಿವೈಡರ್. ನಿಮಗೆ ಇಲ್ಲಿ ಇನ್ಸ್ಟ್ರೂಮೆಂಟಿನ ಪರಿಚಯ ಮಾಡಿಸ್ತಿದ್ದೀವಿ, ಇನ್ಸ್ಟ್ರೂಮೆಂಟ್ಸು ಹೆಂಗೆ ಇರುತ್ತೆ ಅಂತ ತೋರಿಸ್ತಿರೋದು. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ, ದಿಸ್ ಇಸ್ ಡಿವೈಡರ್. ಡಿವೈಡರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಮೆಷರ್ ದ ಲೆಂತ್ ಆಫ್ ಲೈನ್ ಸೆಗ್ಮೆಂಟ್ ಅಕ್ಯುರೇಟ್ಲಿ. ಟು measure the length of line accurately. ಅಕ್ಯುರೇಟ್ ಆಗಿ ಲೆಂತ್ ಆಫ್ ಲೈನ್ನ ಮೆಷರ್ ಮಾಡ್ತೀವಿ. ಹೆಂಗೆ ಅಕ್ಯುರೇಟ್ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ, ಸಿ ಹೆಂಗೆ ಮೆಷರ್ ಮಾಡೋದು ಇದನ್ನ ಯೂಸ್ ಮಾಡಿಕೊಂಡು ಅಂದರೆ, ದಿಸ್ ದ ಲೆಂತ್ ಆಫ್ ಲೈನ್. ಸ್ಕೇಲಲ್ಲಿ ಹೆಂಗೆ ಮೆಷರ್ ಮಾಡೋದು ಅಂತ ಆಲ್ರೆಡಿ ಟೋಲ್ಡ್ ಯು. ಹಿಂಗೆ ಇಟ್ಕೊಂಡು ಇಲ್ಲಿ ನೋಡಿದ್ರೆ ನಮಗೆ ಎಷ್ಟು ಒಂದು ಮೆಷರ್ಮೆಂಟ್ ಸಿಗುತ್ತೆ, ಆ ಥರ ಮೆಷರ್ ಮಾಡ್ತೀವಿ. ಬಟ್ ಬೈ ಯೂಸಿಂಗ್ ಡಿವೈಡರ್ ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ, ಸಿ ಈ ಡಿವೈಡರ್ನ ಎರಡು ಎಡ್ಜಲ್ಲಿ ಹಿಂಗೆ ಇಟ್ಕೊಳ್ತೀವಿ. ಸೊ ಇದು ಎಷ್ಟು ಮೆಷರ್ಮೆಂಟ್ ಇದೆ ಅಂತ ಇಲ್ಲ ಫಿಕ್ಸ್ ಮಾಡ್ಕೊಳ್ತೀವಿ, ಎಷ್ಟು ಮೆಷರ್ಮೆಂಟ್ ಇದೆ ಅಂತ ಫಿಕ್ಸ್ ಮಾಡಿಕೊಂಡು ದೆನ್ ಏನು ಮಾಡ್ತೀವಿ, ನಿಮ್ಮ ಹತ್ರ ಇರೋ ಸ್ಕೇಲ್ನ ತಗೊಂಡು ಹೀಗಿಟ್ಟು ಮೆಷರ್ ಮಾಡ್ತೀರ. ಸೊ ಇಟ್ ಗಿವ್ಸ್ ಅಕ್ಯುರೇಟ್ ಮೆಷರ್ಮೆಂಟ್. ಸ್ಕೇಲ್ನ ಯೂಸ್ ಮಾಡಿ ಮೆಷರ್ ಮಾಡೋಕ್ಕಿಂತನೂ ನಮಗೆ ಡಿವೈಡರು ಅಕ್ಯುರೇಟ್ ಮೆಷರ್ಮೆಂಟ್ ಕೊಡುತ್ತೆ. ಸೊ ಡಿವೈಡರ್ನ ಯೂಸ್ ಏನು, ಟು ಮೆಷರ್ ದ ಲೆಂತ್ ಆಫ್ ಲೈನ್ accurately. This is a divider and this is scale. Let us take now compass. Compass na ಏನಕ್ಕೆ ಯೂಸ್ ಮಾಡ್ತೀವಿ? In previous lesson we discussed what is the use of compass. Sorry, in this lesson we will discuss the use of compass. ಕಂಪಾಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಡ್ರಾ ಎ ಸರ್ಕಲ್ ಆರ್ ಟು ಕನ್ಸ್ಟ್ರಕ್ಟ್ ಎ ಸರ್ಕಲ್. ಸಿ ದಿಸ್ ಇಸ್ ಅ ಕಂಪಾಸ್. ಸೊ ಈ ಕಂಪಾಸ್ಗೂ ನಿಮಗೆ ಡಿವೈಡರಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಿರಬೇಕು. ಇಲ್ಲಿ ಎರಡೂ ಕಡೆಗೆ ಶಾರ್ಪ್ ಎಡ್ಜಸ್ ಇರುತ್ತೆ, ಇಲ್ಲಿ ಏನು ಡ್ರಾ ಮಾಡೋಕ್ಕೆ ನಮಗೆ ಅವೈಲಬಿಲಿಟಿ ಇಲ್ಲ, ಜಸ್ಟ್ ಮೆಷರ್ ಮಾಡ್ಬೋದು. ಈ ಇನ್ಸ್ಟ್ರೂಮೆಂಟ್ ನಾವು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಕಂಪಾಸ್ನ ನಾವು ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಏನನ್ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ? ಟು ಡ್ರಾ ಎ ಸರ್ಕಲ್ ಅಂತ ಹೇಳ್ತೀವಿ. ಸೊ ಒಂದು ಸರ್ಕಲ್ನ ಡ್ರಾ ಮಾಡೋದಕ್ಕೆ ಕಂಪಾಸ್ನ ಯೂಸ್ ಮಾಡ್ತೀವಿ. ಸೊ ಐ ಶೋ ಹೌ ಟು ಕನ್ಸ್ಟ್ರಕ್ಟ್ ದ ಸರ್ಕಲ್ ಬೈ ಯೂಸಿಂಗ್ ಕಂಪಾಸ್. ಸೊ ಹಿಂಗೆ ಇಟ್ಕೊಂಡು ಡ್ರಾ ಮಾಡ್ತೀರಿ. ಕನ್ಸ್ಟ್ರಕ್ಷನ್ನ ನೀವು ಇದೇ ಲೆಸನ್ನಲ್ಲಿ ಕಲಿತೀರ ನೆಕ್ಸ್ಟ್ ಎಕ್ಸಸೈಸಲ್ಲಿ. ನೆಕ್ಸ್ಟ್ ಈಸ್ ಪ್ರೊಟ್ರಾಕ್ಟರ್. ಕಂಪಾಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಡ್ರಾ ಎ ಸರ್ಕಲ್. ನೆಕ್ಸ್ಟ್ ವಿ ಹ್ಯಾವ್ ಪ್ರೊಟ್ರಾಕ್ಟರ್. ಪ್ರೊಟ್ರಾಕ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಮೆಷರ್ ಆ್ಯಂಗಲ್, ಟು ಮೆಷರ್ ದ ಆ್ಯಂಗಲ್. ಹೌದಲ್ವಾ? ಆ್ಯಂಗಲ್ಸ್ ಲೆಸನಲ್ಲಿ ನೋಡಿದ್ವಿ ಹೆಂಗೆ ಆ್ಯಂಗಲ್ನ ಮೆಷರ್ ಮಾಡೋದು ಅಂತ. ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್ ಟು ಮೆಷರ್ ದ ಆ್ಯಂಗಲ್. This is protractor, isn't it? This is a protractor. It is used to measure the angle. Next one is set squares. ಸೆಟ್ ಸ್ಕ್ವೇರ್ಸ್ ಅಂದರೆ ಹಿಂಗಿರುತ್ತೆ ಅಂತ ತೋರಿಸ್ತೀನಿ. ದೀಸ್ ಆರ್ ಸೆಟ್ ಸ್ಕ್ವೇರ್ಸ್. ಸಿ ಟ್ರಯಾಂಗಲ್ ಶೇಪಲ್ಲಿರುತ್ತೆ. ಈ ಎರಡು
ಟ್ರಯಾಂಗಲ್ ಶೇಪಲ್ಲಿ ಇರೋ ಇನ್ಸ್ಟ್ರೂಮೆಂಟ್ಸ್ನ ನಾವೇನು ಹೇಳ್ತೀವಿ, ಸೆಟ್ ಸ್ಕ್ವೇರ್ಸ್ ಅಂತ ಹೇಳ್ತೀವಿ. ಸೊ ನೀವು ನ್ಯೂ ಇನ್ಸ್ಟ್ರೂಮೆಂಟ್ಸ್ ನಿಮಗೆ ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಲ್ಲಿ ಹೋದರೆ ಸೆಟ್ ಸ್ಕ್ವೇರ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಜಸ್ಟ್ ಟ್ರಯಾಂಗಲ್ ಶೇಪಲ್ಲಿ ಇರೋ ಇನ್ಸ್ಟ್ರೂಮೆಂಟ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗಬೇಕು, ದೀಸ್ ಆರ್ ಸೆಟ್ ಸ್ಕ್ವೇರ್ಸ್. ಏನಕ್ಕೆ ಯೂಸ್ ಮಾಡ್ತೀವಿ ಸೆಟ್ ಸ್ಕ್ವೇರ್ಸ್ ಅಂದರೆ ಟು ಡ್ರಾ ಆ್ಯಂಡ್ ಮೆಷರ್ ದ ರೈಟ್ ಆ್ಯಂಗಲ್. ಟು ಡ್ರಾ ಆ್ಯಂಡ್ ಮೆಷರ್ ದ ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ನ ಡ್ರಾ ಮಾಡೋದಕ್ಕೆ ಆ್ಯಂಡ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಟು ಡ್ರಾ ಆ್ಯಂಡ್ measure the right angle. Next one is to draw a parallel line. To draw parallel and perpendicular lines. ಜಸ್ಟ್ ನೀವು ಇಷ್ಟೇ ತಿಳ್ಕೊಳ್ರಿ. ಸೆಟ್ ಸ್ಕ್ವೇರ್ಸ್ ಬಗ್ಗೆ ನಿಮಗೆ ಹೈಯರ್ ಕ್ಲಾಸಸ್ಸಿಗೆ ಹೋದಾಗ ಗೊತ್ತಾಗುತ್ತೆ. ಪರ್ಪೆಂಡಿಕ್ಯುಲರ್ ಲೈನ್ ಅಂದರೆ ಏನು, ಪ್ಯಾರಲಲ್ ಲೈನ್ಸ್ ಅಂದರೆ ಏನು ಅಂತ ನಿಮಗೆ ಲೈನ್ಸ್ ಲೆಸನಲ್ಲಿ ಗೊತ್ತಾಗುತ್ತೆ. ಜಸ್ಟ್ ಪರ್ಪೆಂಡಿಕ್ಯುಲರ್ ಲೈನ್ನ ಮತ್ತು ಪ್ಯಾರಲಲ್ ಲೈನ್ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿರಲಿ. ಸೊ ಇಲ್ಲಿ ನೋಡಿ, ಈ ಶೇಪಲ್ಲಿ ಇಟ್ಕೊಂಡಾಗ ನಮಗೆ ಇಲ್ಲೊಂದು ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತಾ. ಸೊ ರೈಟ್ ಆ್ಯಂಗಲ್ನ ಡ್ರಾ ಮಾಡೋದಕ್ಕೆ ಮತ್ತು ಮೆಷರ್ ಮಾಡೋದಕ್ಕೆ ನಾವು ಸೆಟ್ ಸ್ಕ್ವೇರ್ಸ್ನ ಯೂಸ್ ಮಾಡ್ತೀವಿ. ಸೊ ಇದೂ ಅಷ್ಟೇ, ಈ ಥರ ಇಟ್ಕೊಂಡ್ರೆ ಅಗೇನ್ ಇಲ್ಲಿ ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಇದನ್ನ ರೈಟ್ ಆ್ಯಂಗಲ್ನ ಡ್ರಾ ಮಾಡೋದಕ್ಕೆ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದೀಸ್ ಆರ್ ಸೆಟ್ ಸ್ಕ್ವೇರ್. ಐ ವಿಲ್ ರಿಪೀಟ್, ದೀಸ್ ಟು ಆರ್ ಸೆಟ್ ಸ್ಕ್ವೇರ್ಸ್. ದಿಸ್ ಈಸ್ ಡಿವೈಡರ್ ಆ್ಯಂಡ್ ದಿಸ್ ಈಸ್ ಕಂಪಾಸ್ ಆ್ಯಂಡ್ ದಿಸ್ ಈಸ್ ಪ್ರೊಟ್ರಾಕ್ಟರ್ ಆ್ಯಂಡ್ ದಿಸ್ ಈಸ್ ಸ್ಕೇಲ್. These are the instrument in your geometry box. Is it clear? So ಇನ್ಮೇಲಿಂದ ಯಾರಾದರೂ ಕೇಳಿದ್ರೆ ನಿಮ್ಮ ಜಾಮಿಟ್ರಿ ಬಾಕ್ಸಲ್ಲಿ ಏನೇನಿದೆ ಅಂತ ನಿಮಗೆ ಎಲ್ಲ ಗೊತ್ತಿರಬೇಕು. ಯಾವುದು ಕಂಪಾಸ್ ಆಗಿರ್ಬೋದು, ಪ್ರೊಟ್ರಾಕ್ಟರ್ ಆಗಿರ್ಬೋದು, ಸೆಟ್ ಸ್ಕ್ವೇರ್ಸ್ ಆಗಿರ್ಬೋದು. ಈಸ್ ದಿಸ್ ಕ್ಲಿಯರ್? ಸೊ ಲೆಟ್ ಅಸ್ ಟೇಕ್ ಸರ್ಕಲ್ ಕಾನ್ಸೆಪ್ಟ್ ನೌ. ಲೆಟ್ ಅಸ್ ಡಿಸ್ಕಸ್ ದ ಡೆಫಿನೇಷನ್ ಆಫ್ ಸರ್ಕಲ್ಸ್. What is circle? Circle is a closed figure ಅಂತ ಹೇಳ್ತೀವಿ. Circle is a closed figure and the points on the circles, the points on the circle or fixed. The points on the circle or equidistant ಅಂತ ಹೇಳ್ತೀವಿ. equidistant from fixed point. So circle is a closed figure. The points on the circle are equidistant from the fixed point. ಅಂದರೆ ಸರ್ಕಲ್ ಅನ್ನೋದು ಕ್ಲೋಸ್ಡ್ ಫಿಗರ್, ಓಪನ್ ಫಿಗರ್ ಅಲ್ಲ. ಕ್ಲೋಸ್ಡ್ ಅಂದರೆ ಎಲ್ಲೂ ಓಪನ್ ಇಲ್ಲದೆ ಇರೋದು, ಕಟ್ ಇಲ್ಲದೆ ಇರೋವಂಥ ಫಿಗರ್ನ ನಾವು ಏನು ಹೇಳ್ತೀವಿ, ಕ್ಲೋಸ್ಡ್ ಫಿಗರ್ ಅಂತ ಹೇಳ್ತೀವಿ. ಈಕ್ವಿಡಿಸ್ಟೆನ್ಸ್ ಅಂದರೆ ಈಕ್ವಲ್ ಡಿಸ್ಟೆನ್ಸ್. ಎಲ್ಲೇ ಮೆಷರ್ ಮಾಡಿದ್ರು ನಮಗೆ ಈಕ್ವಲ್ ಡಿಸ್ಟೆನ್ಸ್ ಬರುತ್ತೆ. ಅದು ಎಲ್ಲಿಂದ? ಫ್ರಮ್ ಫಿಕ್ಸ್ಡ್ ಪಾಯಿಂಟ್. ಸೊ ಲೆಟ್ಸ್ ಶೋ. ನೀವು ಈ ಥರ ಚೇಂಜ್ ಮಾಡಬೇಡ್ರಿ, ಕಂಟಿನ್ಯೂಸ್ ಆಗಿ ಡ್ರಾ ಮಾಡಿರಿ. ಸೊ ಸರ್ಕಲ್ನ ಡ್ರಾ ಮಾಡಿದ್ರೆ ನಿಮಗೆ ಹೆಂಗಿರುತ್ತೆ ಅಂದರೆ, ನಾವು ಡ್ರಾ ಮಾಡಿದಾಗ ಈ ಥರ ಕಾಣಿಸುತ್ತೆ. ಬಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸರ್ಕಲ್ ಹೆಂಗಾಗಿರುತ್ತೆ ಅಂದರೆ, ನಾನು ನಿಮಗೆ ಪಾಯಿಂಟ್ಸ್ ಥರ ತೋರಿಸ್ತೀನಿ. ಸಿ,
ಈ ಪಾಯಿಂಟ್ಸ್ ಎಲ್ಲ ಕಂಟಿನ್ಯೂಸ್ ಪಾಯಿಂಟ್ಸ್ ಸೇರಿ ನಿಮಗೆ ಜಾಯಿಂಟ್ ಆಗಿರೋ ಥರ ಕಾಣಿಸುತ್ತೆ. ಸೊ ಸರ್ಕಲ್ ಅಂದರೆ ಸರ್ಕಲ್ ಈಸ್ ಎ ಕ್ಲೋಸ್ಡ್ ಫಿಗರ್ ಫಿಕ್ಸ್ಡ್ ಈಗ ಸೆಂಟರ್ ಪಾಯಿಂಟಿಗೆ ಫಿಕ್ಸ್ಡ್ ಡಿಸ್ಟೆನ್ಸ್ ತೊಗೊಂಡಿರ್ತೀವಿ. ಫಿಕ್ಸ್ಡ್ ಪಾಯಿಂಟಿಂದ ಫಿಕ್ಸ್ಡ್ ಡಿಸ್ಟೆನ್ಸಲ್ಲಿ. ಸೊ ಇಲ್ಲಿ ಮೆಷರ್ ಮಾಡಿದರೆ ನಮಗೆ ಎಷ್ಟು ಸೆಂಟಿಮೀಟರ್ ಇರುತ್ತೆ, ಎಲ್ಲೇ ಮೆಷರ್ ಮಾಡಿದ್ರು ಯಾವ ಪಾಯಿಂಟ್, ಇಲ್ಲಿ ತುಂಬ ಪಾಯಿಂಟ್ಸ್ ಇರುತ್ತೆ, ಇನ್ಫೈನೈಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಕೌಂಟ್ಲೆಸ್ ನಂಬರ್ ಆಫ್ ಪಾಯಿಂಟ್ಸ್ ಇರುತ್ತೆ ಸರ್ಕಲಲ್ಲಿ. ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಂದನಾದರೂ ನೀವು ಮೆಷರ್ ಮಾಡಿರಿ, ಸೆಂಟರ್ ಪಾಯಿಂಟಿಂದ ಫಿಕ್ಸ್ಡ್ ಡಿಸ್ಟೆನ್ಸ್ ಇರುತ್ತೆ. ಸೊ ಫಿಕ್ಸ್ಡ್ ಪಾಯಿಂಟಿಂದ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ. ಆ ಥರ ಇರೋ ಅಂಥ ಫಿಗರ್ನ ನಾವೇನು ಹೇಳ್ತೀವಿ, ಸರ್ಕಲ್ ಅಂತ ಹೇಳ್ತೀವಿ. ಸರ್ಕಲ್ ಈಸ್ ಎ ಕ್ಲೋಸ್ಡ್ ಫಿಗರ್. The points on the circle are equidistant from the fixed point. ಗೊತ್ತಾಯ್ತಾ? So this is the definition of circle. The fixed distance ನ ನಾವೇನು ಹೇಳ್ತೀವಿ, is called radius. Fixed distance is called radius. And fixed point is called center. Fixed point is called center. ಇದು ಸರ್ಕಲ್ ಅಂದ್ಕೊಂಡ್ರೆ ಇಲ್ಲಿ ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ, ಅದನ್ನ ಸೆಂಟರ್ ಅಂತ ಕರಿತೀವಿ. ಫಿಕ್ಸ್ಡ್ ಡಿಸ್ಟೆನ್ಸ್ ಇರುತ್ತೆ, ಅದನ್ನ ರೇಡಿಯಸ್ ಅಂತ ಕರಿತೀವಿ. ಸೊ ಫ್ರಮ್ ದ ಫಿಗರ್ ನಾವು ರೇಡಿಯಸ್ ಏನು ಹೇಳ್ಬೋದು, ರೇಡಿಯಸ್ ಅನ್ನೋದು ಒಂದು ಲೈನು, ಸೆಂಟರ್ ಅನ್ನೋದು ಒಂದು ಪಾಯಿಂಟ್. ಸೊ ರೇಡಿಯಸ್ ಎಕ್ಸಾಂಪಲ್ ಏನು, ಓ ಎ ಅಂತ ಹೇಳ್ಬೋದು. ಸೆಂಟರಿಗೆ ಎಕ್ಸಾಂಪಲ್ ಓ ಈಸ್ ದ ಸೆಂಟರ್ ಆ್ಯಂಡ್ ಓ ಎ ಈಸ್ ದ ರೇಡಿಯಸ್. ದಿಸ್ ಇಸ್ ಅಬೌಟ್ ಡೆಫಿನೇಷನ್ ಆಫ್ ಸರ್ಕಲ್. ಪ್ರತಿಯೊಂದು ಸರ್ಕಲ್ಲಿಗೂ ಒಂದೇ ಸೆಂಟರ್ ಇರುತ್ತೆ ಆ್ಯಂಡ್ ಒನ್ ರೇಡಿಯಸ್. ರೇಡಿಯಸ್ ಒಂದೇ ಇರುತ್ತೆ, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಆ ಥರ ಎಲ್ಲ. ಒಂದು ಸರ್ಕಲ್ ತೊಗೊಂಡ್ರೆ ಅದಕ್ಕೆ ಫಿಕ್ಸ್ಡ್ ಸೆಂಟರ್ ಆ್ಯಂಡ್ ಫಿಕ್ಸ್ಡ್ ರೇಡಿಯಸ್ ಇರುತ್ತೆ. ದಿಸ್ ಇಸ್ ಅಬೌಟ್ ಸರ್ಕಲ್ಸ್. ಲೆಟ್ ಅಸ್ ಡಿಸ್ಕಸ್ ಎಕ್ಸಸೈಸ್ ನೌ. That is exercise 7.1. Page number 89. Complete the following using suitable answers. ಅಂದರೆ fill in the blanks ನ ಕೊಟ್ಟಿದ್ದಾರೆ, ನಾವು fill ಮಾಡ್ತಾ ಹೋಗಬೇಕು. The distance between the center of a circle and point on the circle is called. I'll repeat. The distance between center ಅಂತ ಹೇಳ್ತಿದ್ದಾರೆ. ಸೊ ಒಂದು ಫಿಗರ್ನ ಕೂಡ ಕೊಟ್ಟಿದ್ದಾರೆ, ಅದು ನೆಕ್ಸ್ಟ್ ಕ್ವೆಶನಿಗೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ಸರ್ಕಲ್ ಅಂದರೆ ಇಲ್ಲಿಂದ ಆ್ಯಂಡ್ ಪಾಯಿಂಟ್ ಆನ್ ದ ಸರ್ಕಲ್. ಸೆಂಟರಿಂದ ಪಾಯಿಂಟ್ ಆನ್ ದ ಸರ್ಕಲ್ಗಿರೋ ಡಿಸ್ಟೆನ್ಸ್ನ ನಾವೇನು ಹೇಳ್ತೀವಿ, that is the definition of radius. The distance between center of the circle and point on the circle is called radius. So next B. In the given figure, ಅಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ, ಅದರಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಯಾವುದು, ಸೆಂಟರ್ ಆಫ್ ದ ಸರ್ಕಲ್ ಈಸ್ O. and next ರೇಡಿಯಸ್ ಆಫ್ ದ ಸರ್ಕಲ್, ರೇಡಿಯಸ್ ಆಫ್ ದ ಸರ್ಕಲ್ ಯಾವುದು, ಓ ಎ. ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಲೈನ್ ಸೆಗ್ಮೆಂಟ್. ಯಾವ ಲೈನ್ ಸೆಗ್ಮೆಂಟಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಓ ಎ ಅನ್ನೋ ಲೈನ್ ಸೆಗ್ಮೆಂಟಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಲೈನ್ ಸೆಗ್ಮೆಂಟ್ ಡ್ಯಾಶ್ ಅಂತ ಕೇಳಿದ್ರೆ ನಾವೇನು ಹೇಳಬೇಕು, ಓ ಎ. ನೆಕ್ಸ್ಟ್ ರೇಡಿಯಸ್ ಆಫ್ ದ ಸರ್ಕಲ್. ಸೊ ಯಾವ ಲೈನ್ ಸೆಗ್ಮೆಂಟ್ ಅಂತ ಕೇಳಿದ್ದಾರೆ, ಓ ಎ ಅಂತ ಬರೆದಿದ್ದೀವಿ. ಸೊ ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ರೇಡಿಯಸ್ ಆಫ್ ದ ಸರ್ಕಲ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಏನು ಮಾಡ್ತೀರಾ ನೀವು, ನಿಮ್ಮ ಸ್ಕೇಲ್ನ ತಗೊಂಡು ಓ ಇಂದ ಎ ತನಕ ಇರೋ ಡಿಸ್ಟೆನ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆಷರ್ ಮಾಡಿ ನೋಡ್ತೀರಿ. ಸೊ ನೀವು ಮೆಷರ್ ಮಾಡಿ ನೋಡಿದ್ರೆ 2.5 ಅಷ್ಟು ಡಿಸ್ಟೆನ್ಸ್ ಬರುತ್ತೆ.
ಎಷ್ಟು ಬರುತ್ತೆ ರೇಡಿಯಸ್. ಹೆಂಗೆ ಮೆಷರ್ ಮಾಡೋದು ಅಂದರೆ ಸ್ಕೇಲ್ನ ತಗೊಳ್ತೀರಿ, ಸರ್ಕಲ್ನ ಸೆಂಟರ್ ಪಾಯಿಂಟಿಗೆ ಇಟ್ಟು ಇಲ್ಲಿ ತನಕ ಮೆಷರ್ ಮಾಡ್ತೀರಾ. ಸೊ ಮೆಷರ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ 2.5. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಅಂಥ ಸರ್ಕಲ್ನ ರೇಡಿಯಸ್ನ ಮೆಷರ್ ಮಾಡಬೇಕು. ದಟ್ ಈಸ್ 2.5 ಸೆಂಟಿಮೀಟರ್. ನೆಕ್ಸ್ಟ್ ಸೆಕೆಂಡ್ mean mark the correct statement by right and false statement by into. ಅಂದರೆ ಸ್ಟೇಟ್ಮೆಂಟ್ ಸರಿಯಾಗಿದ್ದರೆ ರೈಟ್ ಮಾರ್ಕ್ ಹಾಕ್ರಿ, ಇಲ್ಲ ಅಂದರೆ ರಾಂಗ್ ಸಿಂಬಲ್ನ ಯೂಸ್ ಮಾಡಿರಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಮೀನ್ ಓನ್ಲಿ ಒನ್ ರೇಡಿಯಸ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್. ಓನ್ಲಿ ಒನ್ ರೇಡಿಯಸ್ನ ಮಾತ್ರ ಡ್ರಾ ಮಾಡೋಕ್ಕಾಗುತ್ತೆ. ನಾವು ಸರ್ಕಲ್ಸ್ನ ತಗೊಂಡ್ರೆ ಎಷ್ಟು ರೇಡಿಯಸ್ ಬೇಕಾದರೂ ಡ್ರಾ ಮಾಡ್ಬೋದು. ಸೊ ಇದು ಸೆಂಟರ್ ಅಂದ್ಕೊಂಡ್ರೆ ನೀವು ಇಲ್ಲಿಂದ ಎಷ್ಟಾದರೂ ಡ್ರಾ ಮಾಡಿ, ಪಾಯಿಂಟ್ ಆದ ಸರ್ಕಲ್ ಡ್ರಾ ಮಾಡ್ತಾ ಹೋದರೆ ಇವೆಲ್ಲ ಏನಾಗುತ್ತೆ, ಸೆಂಟರಿಂದ ಬರೋವಂಥ ಎಲ್ಲ ಲೈನ್ಸು ರೇಡಿಯಸ್ ಆಗುತ್ತೆ. ಯು ಕ್ಯಾನ್ ಡ್ರಾ ಇನ್ಫೈನೈಟ್ ನಂಬರ್ ಆಫ್ ರೇಡಿಯಸ್. ಇನ್ಫೈನೈಟ್ ಅಂದರೆ ಕೌಂಟ್ಲೆಸ್ ನಂಬರ್ ಆಫ್ ರೇಡಿಯಸ್ ಲೈನ್ನ ಡ್ರಾ ಮಾಡ್ಬೋದು. ಸೊ ಸ್ಟೇಟ್ಮೆಂಟ್ ಫಾಲ್ಸ್. ಓನ್ಲಿ ಒನ್ ಅಲ್ಲ, ಯು ಕ್ಯಾನ್ ರೈಟ್ ಸೋ ಮೆನಿ ಲೈನ್ಸ್. ಸೊ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. Means you have to use wrong symbol. Next, all radii of a circle are equal. ಹೌದಲ್ವಾ, ಎಲ್ಲ ರೇಡಿಯಸ್ಸು ಕೂಡ ಈಕ್ವಲ್ ಇರುತ್ತೆ. ದಟ್ ಈಸ್ ದ ಡೆಫಿನೇಷನ್ ಆಫ್ ಸರ್ಕಲ್ ಅಲ್ಲೇ ಹೇಳಿದ್ದೀವಿ. ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ. ಎಲ್ಲೇ ಡ್ರಾ ಮಾಡಿದ್ರು ರೇಡಿಯಸ್ನ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ. ಸೊ ಸ್ಟೇಟ್ಮೆಂಟ್ ಈಸ್ ಟ್ರೂ. ನೆಕ್ಸ್ಟ್ ಸಿ, there is only one center for a circle. I already told you, only one center ಮಾತ್ರ ಇರುತ್ತೆ ಸರ್ಕಲ್ಗೆ. ಸೊ ಸ್ಟೇಟ್ಮೆಂಟ್ ಟ್ರೂ. ನೆಕ್ಸ್ಟ್ ಥರ್ಡ್ ಕ್ವೆಶನ್. we have D. In the figure, OC is the measure of the radius. In the figure, OC is the measure of radius ಅಂತ ಹೇಳ್ತಾರೆ. OC ಅನ್ನೋದು measure of radius. Obviously, statement true. Next second one, AB is the radius. AB radius ಆಗುತ್ತೆ ನಮಗೆ. ರೇಡಿಯಸ್ಗೆ ಕಂಡೀಷನ್ ಏನು ಅಂದರೆ ಸೆಂಟರ್ ಆಫ್ ದ ಸರ್ಕಲಿಂದ ಪಾಯಿಂಟ್ ಆನ್ ದ ಸರ್ಕಲ್, ಅವು ಪಾಯಿಂಟ್ ಆನ್ ದ ಸರ್ಕಲ್ ತನಕನೂ ಜಾಯಿನ್ ಆಗಿದ್ರೆ ಮಾತ್ರ ರೇಡಿಯಸ್ ಅಂತ ಹೇಳ್ತೀವಿ. ಇದು ಸೆಂಟರಿಂದ ಬಂದೇ ಇಲ್ಲ. ಸೊ ಸ್ಟೇಟ್ಮೆಂಟ್ ಫಾಲ್ಸ್. ಸೊ ವಿ ವಿಲ್ ಯೂಸ್ ರಾಂಗ್ ಸಿಂಬಲ್ ಹಿಯರ್. ನೆಕ್ಸ್ಟ್ ವಿ ಹ್ಯಾವ್ ಥರ್ಡ್ ಕ್ವೆಶನ್. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ಐಡೆಂಟಿಫೈ ದ ಸರ್ಕಲ್, ಇಟ್ಸ್ ರೇಡಿಯಸ್ ಆ್ಯಂಡ್ ಸೆಂಟರ್ ಅಂತ ಹೇಳಿದ್ದಾರೆ. ಸೊ ಈ ಕ್ವೆಶನ್ನ ನಾವು ಜಸ್ಟ್ ಓರಲಿ ಸಾಲ್ವ್ ಮಾಡೋಣ. ನೋ ನೀಡ್ ಟು ಸಾಲ್ವ್ ಇನ್ ಡೀಟೇಲ್. ಅಂದರೆ ನಾವು ರೈಟಿಂಗಲ್ಲಿ ಸಾಲ್ವ್ ಮಾಡೋದು ಬೇಡ, ಜಸ್ಟ್ ಓರಲ್ ಆಗಿ ಹೇಳ್ತಾ ಹೋಗ್ತೀನಿ. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ಐಡೆಂಟಿಫೈ ದ ಸರ್ಕಲ್ ಅಂತ ಹೇಳಿದ್ದಾರೆ. ಫಸ್ಟ್ ಫಿಗರಲ್ಲಿ ನೋಡಿರಿ, ಒಂದು ನೀವು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ನಾನು ಹೇಳೋದನ್ನ ಕೇಳಿದರೆ ಮಾತ್ರ ಅರ್ಥ ಆಗುತ್ತೆ. ಸುಮ್ಮನೆ ಬ್ಲೈಂಡಾಗಿ ನೀವು ಕೇಳ್ತಾ ಹೋದರೆ ಏನೂ ಅರ್ಥ ಆಗಲ್ಲ. ಸೊ ಥರ್ಡ್ ಮೀನ್ ಪೇಜ್ ನಂಬರ್ 90 ಫಸ್ಟ್ ಇದರಲ್ಲಿ ಎ ಕ್ವೆಶನ್ ತೊಗೊಳ್ತಾ ಇದ್ದೀನಿ. ಅಲ್ಲಿ ನೀವು ಜಾಯಿಂಟ್ ವೀಲ್ ಥರ ಇರೋವಂಥ ಒಂದು ಸರ್ಕಲಲ್ಲಿ ಆಟ ಆಡ್ತಿದ್ದಾರೆ. ಸೊ ಎಷ್ಟು ಸರ್ಕಲ್ ಇದೆ ನಮಗೆ ಮೇಲ್ಗಡೆ, ಅದನ್ನು ಡ್ರಾ ಮಾಡೋಕ್ಕಾಗಲ್ಲ, ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೇಲ್ಗಡೆ ಒಂದು ಸರ್ಕಲ್ ಇದೆ, ಕೆಳಗಡೆ ಒಂದು ಸರ್ಕಲ್ ಇದೆ. ಐಡೆಂಟಿಫೈ ದ ಸರ್ಕಲ್ ಅಂತ ಹೇಳಿದರೆ ಇಟ್ಸ್ ರೇಡಿಯಸ್. ಆ ಸೆಂಟರ್ ಪೋಲಿಂದ ಔಟ್ಸೈಡ್ ಸರ್ಕಲ್ಗಿರೋ ಡಿಸ್ಟೆನ್ಸ್ನ ನಾವೇನು ಹೇಳ್ತೀವಿ, ರೇಡಿಯಸ್ ಅಂತ ಹೇಳ್ತೀವಿ. ಆ ಕಂಬಿ ಥರ ಏನು ಕೊಟ್ಟಿದ್ದಾರೆ ಅಲ್ವಾ, ಅವನ್ನೆಲ್ಲ ಏನು ಹೇಳ್ತೀವಿ ನಾವು ರೇಡಿಯಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಿ ಕ್ವೆಶನಲ್ಲಿ ಒಂದು ವೀಲ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಡ್ರಾ ಮಾಡ್ಬೋದು, ವೀಲ್. ಸೊ ಇದರಲ್ಲಿ ಐಡೆಂಟಿಫೈ ದ ಸರ್ಕಲ್ ಅಂತ ಹೇಳ್ತಾರೆ. 1 2 3 ಸರ್ಕಲ್ಸ್ ಇದೆ ಆ್ಯಂಡ್ ಇಟ್ಸ್ ರೇಡಿಯಸ್ ಅಂದರೆ ಈ ಥರ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿಕೊಂಡು ಸೆಂಟರಿಂದ ತೊಗೊಂಡ್ರೆ ಅದೇನಾಗುತ್ತೆ, ರೇಡಿಯಸ್ ಆಗುತ್ತೆ. ಸೆಂಟರ್ ಅಂದರೆ ಇಲ್ಲಿ ಮಿಡಲ್ ಒಂದು ಸರ್ಕಲ್ ಇದೆ, ಆ ಪಾಯಿಂಟ್ನ ನಾವು ಸೆಂಟರ್ ಅಂತ ತೊಗೋಬೋದು. ಈಸ್ ದಿಸ್ ಕ್ಲಿಯರ್? ನೆಕ್ಸ್ಟ್ ಸೀನಲ್ಲೂ ಅಷ್ಟೇ ಕ್ಲಾಕ್ ಕೊಟ್ಟಿದ್ದಾರೆ.
ಸೊ ಕ್ಲಾಕಲ್ಲಿ ಎಷ್ಟು ಸರ್ಕಲ್ ಇದೆ 1 2 3 4 ಸರ್ಕಲ್ಸ್ನ ಕೌಂಟ್ ಮಾಡೋಕ್ಕೆ ಬರುತ್ತೆ ಅಲ್ವಾ ಎಲ್ರಿಗೂ 4 ಸರ್ಕಲ್ಸ್ ಇದೆ. ಸೊ ಲೈಕ್ ದಟ್ ಇಲ್ಲಿ ಒಂದು ಡಿ ಇದರಲ್ಲಿ ಏನು ಕೊಟ್ಟಿದ್ದಾರೆ ಜಸ್ಟ್ ಆ ಟೈನ ನಾಟ್ ಮಾಡಿದಾರ ಅಲ್ಲೊಂದು ಸರ್ಕಲ್ ಫಾರ್ಮ್ ಆಗಿದೆ. ಸೊ ಸೆಕೆಂಡ್ ಕ್ವೆಶನಿಗೆ ಹೋಗೋಣ. ಇದು ಜಸ್ಟ್ ನಿಮಗೆ ಓರಲಿ ಆನ್ಸರ್ ಮಾಡೋ ಅಂಥ ಕ್ವೆಶನ್ ಅಷ್ಟೇ. ನೋ ನೀಡ್ ಟು ರೈಟ್. ಈ ಡಯಾಗ್ರಾಮ್ಸ್ನ ಎಲ್ಲ ನಾವು ಬರೆಯೋದಕ್ಕಾಗಲ್ಲ, ಜಸ್ಟ್ ಹೆಂಗೆ ಏನು ಅಂತ ಅಬ್ಸರ್ವ್ ಮಾಡೋಣ. ಇನ್ ಫಿಗರ್ ಎ ಹೌ ಮೆನಿ ಸರ್ಕಲ್ಸ್ ಆರ್ ದೇರ್, ಡೂ ದೇ ಹ್ಯಾವ್ ಸೇಮ್ ಸೆಂಟರ್ ಅಂತ ಹೇಳಿದೆ. ಫಿಗರ್ ಎನಲ್ಲಿ 2 ಸರ್ಕಲ್ ಇದೆ. ಸೊ ಇನ್ನೂ ನೀವು ಡೀಪಾಗಿ ಹೋದರೆ ಅಲ್ಲಿ ಮಿಡಲಲ್ಲಿ ಒಂದು ಸರ್ಕಲ್ ತೊಗೋಬೋದು. ಸೊ ಹೌ ಮೆನಿ ಸರ್ಕಲ್ಸ್ ಆರ್ ದೇರ್ ಅಂದರೆ ಜಸ್ಟ್ 2 ಸರ್ಕಲ್ಸ್ ಅಂತ ಹೇಳೋಣ. ಡೂ ದೇ ಹ್ಯಾವ್ ಸೇಮ್ ಸೆಂಟರ್, ಎರಡಕ್ಕೂ ಸೇಮ್ ಸೆಂಟರ್ ಇದೆನಾ? ಹೌದು, ದೇ ಹ್ಯಾವ್ ಸೇಮ್ ಸೆಂಟರ್. ನೆಕ್ಸ್ಟ್ ಇನ್ ಫಿಗರ್ ಸಿ, ಥರ್ಡ್ ಕ್ವೆಶನಲ್ಲಿ ಏನು ಹೇಳಿದರೆ ಇನ್ ಫಿಗರ್ ಸಿ ಕ್ಲಾಕ್ ಡಯಾಗ್ರಾಮ್ ಇದೆ. ಲೆಂತ್ ಆಫ್ ದ ನೀಡಲ್ ವಿಚ್ ಈಸ್ ಶೋಯಿಂಗ್ ದ ಅವರ್ ಈಸ್ ದ ರೇಡಿಯಸ್ ಆಫ್ ಡ್ಯಾಶ್ 1 ಸರ್ಕಲ್. ನಾನು ಇದಕ್ಕೆ ಫಿಗರ್ ಡ್ರಾ ಮಾಡಿ ತೋರಿಸ್ತೀನಿ. ಸೆಕೆಂಡ್ ಕ್ವೆಶನಿಗೆ ಹೌ ಮೆನಿ ಸರ್ಕಲ್ಸ್ ಅಂತ ಕೇಳಿದ್ದಾರೆ. second question how many circles ಅಂದರೆ 2 circles and they have same center ಅಂತ ಹೇಳ್ಬೋದು. they have same center. Next third question. In figure C, length of needle ಫಸ್ಟ್ ಸರ್ಕಲಿಂದು C1 ರೇಡಿಯಸ್ ಕೊಟ್ಟಿದ್ದಾರೆ. ಲೈಕ್ ದಟ್ ಅದು ಹವರ್ ಹ್ಯಾಂಡ್ ಅಂತ ಹೇಳ್ತೀನಿ. ದಿಸ್ ಹವರ್ ಹ್ಯಾಂಡ್, ದಿಸ್ ಇಸ್ ಮಿನಿಟ್ ಹ್ಯಾಂಡ್. C2, ನೆಕ್ಸ್ಟ್ C3 ಆ್ಯಂಡ್ C4. ಏನು ಹೇಳ್ತಿದ್ದಾರೆ ಅವರು? ದ ಲೆಂತ್ ಆಫ್ ದ ನೀಡಲ್ ವಿಚ್ ಈಸ್ ಶೋಯಿಂಗ್ ದ ಹವರ್ ಹ್ಯಾಂಡು ಯಾವ ಸರ್ಕಲ್ ತೋರಿಸ್ತಾ ಇದೆ ಅಂತ ಕೇಳಿದ್ದಾರೆ. ಸೊ ಹವರ್ ಹ್ಯಾಂಡ್ನ ತೋರಿಸೋವಂಥ ಸರ್ಕಲ್ ಯಾವುದು? C1. ಹವರ್ ಹ್ಯಾಂಡ್ ಅಂದರೆ ಸ್ಮಾಲ್ ನೀಡಲ್ ಅಂತ ಹೇಳ್ತೀವಿ. ಸೊ ಅದನ್ನ C1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಫೋರ್ತ್ ಒನ್, ಇನ್ ದ ಫಿಗರ್ ಸಿ ಲೆಂತ್ ಆಫ್ ದ ನೀಡಲ್ ವಿಚ್ ಈಸ್ ಶೋಯಿಂಗ್ ದ ಮಿನಿಟ್ ಹ್ಯಾಂಡ್ ಅಂದರೆ ಬಿಗ್ಗರ್ ಹ್ಯಾಂಡ್ ಅಂತ ತಗೊಳ್ತೀವಿ. ಸೊ ಅದು ಯಾವುದು ಸರ್ಕಲ್ ರೇಡಿಯಸ್ ಏನಿದೆ C2 ಅಂತ ಇದೆ. ನೆಕ್ಸ್ಟ್ ಫಿಫ್ತ್ ಒನ್, ಇನ್ ಫಿಗರ್ ಡಿ ವಿಚ್ ಕೌಸ್ ರೋಪ್ ವಿಲ್ ರೆಪ್ರೆಸೆಂಟ್ ದ ರೇಡಿಯಸ್ ಆಫ್ ಸರ್ಕಲ್ ಅಂತ ಹೇಳ್ತಾರೆ. ರೇಡಿಯಸ್ ಆಫ್ ಸರ್ಕಲ್ ಯಾವ ರೋಪು? ಎ ಇದೆ ಆ್ಯಂಡ್ ಬಿ. ಹಿಯರ್ ವಿ ಹ್ಯಾವ್ ಎ ಆ್ಯಂಡ್ ಹಿಯರ್ ವಿ ಹ್ಯಾವ್ ಬಿ. ಸೊ ನೋಡಿರಿ ಹಿಂಗಿದೆ ರೇಡಿಯಸ್ ಆ್ಯಂಡ್ ಬಿ, ಹಿಂಗಿದೆ ಸ್ಟ್ರೇಟ್ ಇದೆ. ಸೊ ರೇಡಿಯಸ್ ಅಂದರೆ ನಾವು ಏನು ಹೇಳ್ತೀವಿ, ನಮಗೆ ಸ್ಟ್ರೇಟ್ ಲೈನ್ ಇರಬೇಕು, ನಾಟ್ ಈ ಥರ ಕರ್ವ್ಡ್ ಲೈನ್ ಇದ್ರೆ ಅದನ್ನ ರೇಡಿಯಸ್ ಅಂತ ಹೇಳಲ್ಲ. ಸೊ ಯಾವುದು ರೋಪು ರೇಡಿಯಸ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಬಿ ಅಂತ ಹೇಳ್ಬೋದು. ಸೊ ದ ಫಿಗರ್ ಬಿ ರೆಪ್ರೆಸೆಂಟ್ಸ್ ರೇಡಿಯಸ್ ಆಫ್ ಸರ್ಕಲ್. ಇದನ್ನ ಜಸ್ಟ್ ಓವರಲ್ ಆಗಿ ಹಾಗೆ ಡಿಸ್ಕಸ್ ಮಾಡಿ ನೋಡಿರಿ, ಫಿಗರ್ಸ್ನ ಅಬ್ಸರ್ವ್ ಮಾಡಿ. ನಾವು ಲೆಟ್ ಅಸ್ ಟೇಕ್ ಫೋರ್ತ್ ಕ್ವೆಶನ್. Measure the length of the radius of each of the following circles. Write them in given space. ಅಂದರೆ ಮೆಷರ್ ದ ಲೆಂತ್ ಆಫ್ ರೇಡಿಯಸ್ ಅಂತ ಹೇಳಿದ್ದಾರೆ. ಲೆಂತ್ ಆಫ್ ರೇಡಿಯಸ್ನ ಮೆಷರ್ ಮಾಡಬೇಕು ಆ್ಯಂಡ್ ರೈಟ್ ದೆಮ್ ಇನ್ ಗಿವನ್ ಸ್ಪೇಸ್. ಕೆಳಗಡೆ ಸ್ಪೇಸ್ ಕೊಟ್ಟಿದ್ದಾರೆ, ಅದರಲ್ಲಿ ಮೆಷರ್ ಮಾಡ್ತಾ ಹೋಗ್ತೀರಿ. ಫಸ್ಟು ರೇಡಿಯಸ್ನ ಮೆಷರ್ ಮಾಡಬೇಕು ಅಂದರೆ ನಿಮಗೆ ಸ್ಕೇಲ್ ತುಂಬ ಇಂಪಾರ್ಟೆಂಟ್. ಸ್ಕೇಲ್ ಆರ್ ರೂಲರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಸೊ ನಿಮ್ಮ ಹತ್ರ ಸ್ಕೇಲ್ ಇರಬೇಕು. ಸ್ಕೇಲ್ನ ತಗೊಂಡು ನೀವು ಮೆಷರ್ ಮಾಡ್ತಾ ಹೋಗ್ತೀರಿ. ಫಸ್ಟ್ ಡಯಾಗ್ರಾಮ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋವಂಥ ಸರ್ಕಲ್ನ ರೇಡಿಯಸ್ನೇ ಮೆಷರ್ ಮಾಡಿರಿ. ನಾನು ಜಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರೋವಂಥ ಸರ್ಕಲ್ನ ಕೈಯಲ್ಲಿ ಡ್ರಾ ಮಾಡ್ತಿದ್ದೀನಿ. ನೀವು ಕಂಪಾಸ್ನ ಯೂಸ್ ಮಾಡಿನೇ ಡ್ರಾ ಮಾಡಬೇಕಾಗತ್ತೆ. ಸೊ ಇದನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಅಂಥ ಸರ್ಕಲ್ ಅಂದ್ಕೊಳ್ರಿ. ಸೊ ಇದನ್ನ ಹೆಂಗೆ ಮೆಷರ್ ಮಾಡಬೇಕು ರೇಡಿಯಸ್? ಸೊ ಸ್ಕೇಲ್ ಇರುತ್ತೆ ನಿಮ್ಮ ಹತ್ರ. ಸ್ಕೇಲಲ್ಲಿ ಇಲ್ಲಿ 0 ಅಂತ ಇರುತ್ತೆ. ಸೊ 0, 1, 2, 3 ಲೈಕ್ ದಿಸ್. ಸೊ 0ನ ಈ ಸೆಂಟರ್ O ಅಂತ ಏನು ಕೊಟ್ಟಿರ್ತಾರೆ ಅಲ್ವಾ, ಅಲ್ಲಿಗೆ ಇಟ್ಕೊಳ್ತೀವಿ. ಸೊ 0ನ ನಿಮ್ಮ ಸರ್ಕಲ್ನ ಸೆಂಟರಿಗೆ ತಗೊತೀವಿ. ಇಷ್ಟು ದೊಡ್ಡ ಸರ್ಕಲ್ ಇಲ್ಲ. 2.1 ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಮೆಷರ್ ಮಾಡಿದಾಗ ನನಗೆ 2.1 ಇರೋ ಅಂತ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಮೆಷರ್ ಮಾಡಿ ನೋಡಿರಿ, ನಿಮಗೆ ಸರ್ಕಲ್ದು ರೇಡಿಯಸ್ಸು 2.1 ಬರುತ್ತೆ. ಸೊ ಹೆಂಗೆ ಮೆಷರ್ ಮಾಡ್ತೀರಿ? 0 ಇಟ್ಕೊಂಡು ಹಿಂಗೆ ಮೆಷರ್ ಮಾಡಿದರೆ ಎಷ್ಟು ಬರ್ತಾ ಇದೆ? 2.1 ಸೆಂಟಿಮೀಟರ್. ಪಾಯಿಂಟ್ ಅಂತ ಸರ್ಕಲ್ ತನಕನೂ ಮೆಷರ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಿ ಇದೆ. ಬಿದು ರೇಡಿಯಸ್ ನಾನು ಆಲ್ರೆಡಿ ಮೆಷರ್ ಮಾಡಿದ್ದೀನಿ. ಸೊ ಇಟ್ಸ್ ಅರೌಂಡ್ 1.3. ತುಂಬ 1.3 ಇವನ್ನೆಲ್ಲ ಬೋರ್ಡ್ ಮೇಲೆ ಡ್ರಾ ಮಾಡಿದ್ರೆ ತುಂಬ ಚಿಕ್ಕ ಸರ್ಕಲ್ ಬರುತ್ತೆ. ಸೊ ಇಲ್ಲಿ ಡ್ರಾ ಮಾಡೋಕ್ಕೆ ಏನು ಹೇಳಿಲ್ಲ, ಜಸ್ಟ್ ಮೆಷರ್ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಮೆಷರ್ಮೆಂಟ್ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಅಸ್ಯೂಮ್ ದಿಸ್ ಇಸ್ ಅ ಗಿವನ್ ಸರ್ಕಲ್. ಇಷ್ಟೇ ಮೆಷರ್ ಮಾಡಿದರೆ ನಮಗೆ ಸೆಂಟರ್ 0 ಅನ್ನೋದು ಸೆಂಟರಲ್ಲಿ ಇಟ್ಕೋಬೇಕು. ಹಿಂಗೆ ಮೆಷರ್ ಮಾಡಿದರೆ ಬಿ ಡಯಾಗ್ರಾಮ್ ಎಷ್ಟಿದೆ? 1.3 ಸೆಂಟಿಮೀಟರ್. ನೆಕ್ಸ್ಟ್ ಸಿ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಸರ್ಕಲ್ ರೇಡಿಯಸ್ನ ಮೆಷರ್ ಮಾಡಬೇಕು. ಸಿ ಅಬ್ಸರ್ವ್, 0 ಇಲ್ಲಿದೆ, 3 ಇಲ್ಲಿದೆ, 1, 2, 3 ಫಿಕ್ಸ್ ಆಗಿ ಇಟ್ಕೋಬೇಕು. ಸ್ಕೇಲ್ನ ಶೇಕ್ ಮಾಡಬಾರ್ದು. ಎಷ್ಟಿದೆ ರೇಡಿಯಸ್? 3 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಡಿ. ಡಿ ಎಷ್ಟಿದೆ? ಮೆಷರ್ ಮಾಡೋದು ಹೆಂಗೆ ಅಂತ ಗೊತ್ತಿರಬೇಕು. ಸಿ ಡಿಗಿಂತ ಕಡಿಮೆ, ಡಿ ಸಿಗಿಂತ ಕಡಿಮೆ ಇದೆ. ಅವ್ರು ಏನೂ ಲೈನ್ ಕೊಟ್ಟಿಲ್ಲ ಅಂದರೆ ನಾವು ಪಾಯಿಂಟಿಂದ ಇಟ್ಕೊಂಡು ಎಲ್ಲಾದರೂ ಮೆಷರ್ ಮಾಡ್ಬೋದು. ಸೊ ನೀವು ಇಲ್ಲೂ ಕೂಡ ಮೆಷರ್ ಮಾಡ್ಬೋದು. 0 ಲೈನ್ ಮೇಲಿರುತ್ತೆ. 0ನ ಎಕ್ಸಾಕ್ಟ್ ಸೆಂಟರಿಗೆ ಇಟ್ಕೊಂಡು ಈ ಥರ ಮೆಷರ್ ಮಾಡ್ತೀರಿ. ಸೊ ಮೆಷರ್ ಮಾಡಿದ್ರೆ ಎಷ್ಟಾಯ್ತು ನಮಗೆ? ಡಿ 2.5 ಸೆಂಟಿಮೀಟರ್. ಈಸ್ ದಿಸ್ ಕ್ಲಿಯರ್? ಸೊ ಸರ್ಕಲ್ಸ್ನ ಕೊಟ್ಟಾಗ ಹೆಂಗೆ ಮೆಷರ್ ಮಾಡಬೇಕು ಅಂತ ಹೆಂಗೆ ಮೆಷರ್ ಮಾಡ್ತೀರಿ? ಸ್ಕೇಲಲ್ಲಿ ಇರೋ 0ನ ಸೆಂಟರ್ ಪಾಯಿಂಟಿಗೆ ಇಟ್ಕೊಂಡು ಪಾಯಿಂಟ್ ಆನ್ ದ ಸರ್ಕಲ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ಮೆಷರ್ ಮಾಡ್ತೀರಿ. ಈಸ್ ದಿಸ್ ಕ್ಲಿಯರ್? ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ ಅಸ್ ಡಿಸ್ಕಸ್ remaining parts in the next class. Thank you.